ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ನನ್ನ 6ನೇ ವ್ಲಾಗ್ ಅಂತ ಅನಿಸುತ್ತೆ. ತುಂಬ ಥಂಡಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಅಪರೂಪಕ್ಕೆ ಕಾಫಿ ಟೀ ಕುಡಿಯೋಳು ನಾನು. ಡೈಲಿ ಏನು ಕುಡಿಯೋದಿಲ್ಲ. ಹಾಗಾಗಿ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲನ್ನು ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವತ್ತು ತಿಂಡಿಗೆ ಟೊಮೊಟೊ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಯೋಚನೆ ಮಾಡಬೇಕು. ನನ್ನ ಮನಸ್ಸಾಗ ಅನ್ನಿಸ್ತಾ ಇದೆ ಮಾಡಬೇಕು ಅಂತ. ಮತ್ತು ನೆಕ್ಸ್ಟ್ ತಿಂಡಿ ಮಾಡಬೇಕಾದ್ರೆ ಸಿಗ್ತೀನಿ. ಹಾಲು ಚೆನ್ನಾಗಿ ಉಗ್ತಾ ಇದೆ ಇವಾಗ. ಈ ಥರ ನಿಮ್ಮ ಮನೇಲಿ ಯಾರಾದ್ರೂ ಈ ಥರ ಮಿಳ್ಳೆಗಳಲ್ಲಿ ಹಾಕಿ ಬೆಳ್ಳ ಕಾಫಿ ಮಾಡೋರು ಇದ್ದೀರಾ? ನಮ್ಮ ಕಡೆ ಏನಂತಾರೆ ಗೊತ್ತಾ, ಈ ಥರ ಕಾಫಿ ಕುಡಿತಾ ಇದ್ರೆ ಅಯ್ಯೋ ಏನು ನಾನು ಬೆಳ್ಳ ಕುಡಿತಾಳೆ ಅಂತ ಅಂತಾರೆ. ಅವಾಗೆಲ್ಲ ಈ ಥರ ಮಿಳ್ಳೆ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಿದ್ದು ಕಾಫಿಗೆಲ್ಲ. ಇವಾಗೆಲ್ಲ ಕಮ್ಮಿ. ನಮ್ಮ ಮನೇಲಿ ಇದೊಂದಿದೆ ಹಳೆ ಮಿಳ್ಳೆ. ಇದರಲ್ಲಿ ಕಾಫಿ ಅಂದರೆ ಟೀ ಕಾಫಿ ಎಲ್ಲ ನಾನು ಇದರಲ್ಲೇ ಹಾಕೋದು. ಅದೇ ಜಾಸ್ತಿ ಕುಡಿಯೋಲ್ಲ. ಯಾವತ್ತೋ ಒಂದು ದಿವಸ ಕುಡಿದಾಗ ಇದರಲ್ಲಿ ಹಾಕಿ ಕುಡಿದ್ರೇ ಕುಡ್ದಂಗೆ ಆಗೋದು. ಇದ್ರೆ ನನಗೆ ಕುಡ್ದೋ ಹಾಗೆ ಆಗೋದಿಲ್ಲ. ಇದು ಬ್ರೂ ಕಾಫಿ ಪುಡಿ ಆಗಿರೋದ್ರಿಂದ ಇದೇ ಥರ ಮಾಡಬೇಕು. ಬೇರೆದೆಲ್ಲ ಸಿಗುತ್ತಲ್ಲ, ಅದಾದರೆ ಬೇಯಿಸ್ಬೇಕಾಗುತ್ತೆ. ನೋಡಿ, ಕಾಫಿ ಟೀ ಇಷ್ಟನೇ, ಆದರೂ ಯಾಕೋ ಬೇಡ ಅಂತ ಬಿಟ್ಬಿಟ್ಟೆ. ಮುಂಚೆನೂ ನಾನು ತುಂಬ ವರ್ಷ ಕುಡಿತಾ ಇರಲಿಲ್ಲ. ಇವಾಗ ಮತ್ತೆ ಮಧ್ಯದಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದೆ, ಇವಾಗ ಬಿಟ್ಟಿದ್ದೀನಿ. ನೋಡಿ ಈ ಥರ. ಅಂದರೆ ಇಷ್ಟು ಕುಡಿಯೋಲ್ಲಪ್ಪ ನಾನು ನನ್ನ ಮಕ್ಕಳೆಲ್ಲ ಕುಡಿತೀವಿ, ಆಮೇಲೆ ಇಷ್ಟಿಷ್ಟು ಕುಡಿತೀನಿ ಅಂತ ಅಂದ್ಕೊಬಿಟ್ಟಿರೋ. ಹಾಗೆ ಅನ್ಕೋತೀರ ಕೆಲವರು. ಹಾಗೆ ತೊಗರಿಕಾಯಿ ಮಾರೋರು ಬಂದಿದ್ದರು. ಒಂದು 3/4 kg ಅಷ್ಟು ತೊಗರಿಕಾಯಿನ ತಗೊಂಡು ನಾನು ಇಲ್ಲಿ ಸುಲಿತಾ ಇದ್ದೀನಿ. ಮತ್ತು ಇವತ್ತು ಬದನೆಕಾಯಿ ಇತ್ತು. ಇದು ಸುಟ್ಟು ಬದನೆಕಾಯಿ ಗೊಜ್ಜು ಅಂತ ಮಾಡ್ತಾರೆ ಹಳ್ಳಿ ಕಡೆ. ಸಿಟಿಯವರು ಸಾಮಾನ್ಯವಾಗಿ ಇವೆಲ್ಲ ಮಾಡೋದಿಲ್ಲ, ಹಳ್ಳಿಗಳ ಕಡೆ ಮಾಡ್ತಾರೆ. ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು 3 ಬದನೆಕಾಯಿ ತಗೊಂಡು ಒಂದು 7-8 ಹಸಿಮೆಣ್ಸಿನ್ಕಾಯಿ ತಗೊಂಡು ಸುಡ್ತಾ ಇದ್ದೀನಿ. ಒಲೆಯಲ್ಲಿ ಸುಟ್ಟು ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಮನೇಲಿ ಒಲೆ ಇಲ್ಲ, ಹಾಗಾಗಿ ನಾನು ಗ್ಯಾಸ್ ಮೇಲೆ ಈ ಥರ ಇಟ್ಕೊಂಡು ಜಾಲರಿ ಇಟ್ಬಿಟ್ಟು ಸುಡ್ತಾಯಿದ್ದೀನಿ. ಇದನ್ನು ಸುಟ್ಬಿಟ್ಟು ಮತ್ತು ಟೊಮೊಟೊ ಇರುತ್ತಲ್ಲ ಅದನ್ನು ಸುಟ್ಕೋಬೇಕು. ನಾನಿಲ್ಲಿ ಒಂದು 5 ಟೊಮೊಟೊ ತಗೊಂಡಿದ್ದೀನಿ. 5 ಟೊಮೊಟೊ ತಗೊಂಡು ಮಧ್ಯದಲ್ಲಿ ಕುಯ್ಕೊಂಡು, ಅಕಸ್ಮಾತ್ ಟೊಮೊಟೊ ಏನಾದರೂ ಒಳಗಡೆ ಕೆಟ್ಟೋಗಿದ್ರೆ ನಮಗೆ ಗೊತ್ತಾಗಬೇಕಲ್ಲ. ಹಾಗೆ ಉಂಡೆ ಇಟ್ಬಿಟ್ರೆ ಹುಳ ಎಲ್ಲ ತಿನ್ಕೊಬಿಡ್ಬೇಕಾಗುತ್ತೆ ಆಮೇಲೆ. ಅದಕ್ಕೋಸ್ಕರ ನಾನು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಕುಯ್ದಿದ್ದೀನಿ. ಮಧ್ಯ ಗೊತ್ತಾಗುತ್ತಲ್ಲ ಒಳಗಡೆ ಚೆನ್ನಾಗಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಅದನ್ನು ಬೇಯಿಸಿದ್ದೀನಿ. ಇವಾಗ ನೋಡಿ ಈ ಥರ ಆಗಿದೆ. ಇದು ಬಾಳೆಕಾಯಿ ನಾನು ಹಿಡ್ಕೊಂಡಿರೋದು. ಮತ್ತು ಬಾಳೆಕಾಯಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಒಂದು ಬಾಳೆಕಾಯಿ ತೊಗೊಂಡು ನಾನು ಇಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕ್ತಾಯಿದ್ದೀನಿ. ಇದು ಕಟ್ ಮಾಡಿಬಿಟ್ಟು ಹಾಗೆ ಇಟ್ಟರೆ ಬ್ಲಾಕ್ ಆಗಿಬಿಡುತ್ತೆ. ಇವಾಗ ನೋಡಿ ಇದು ಚೆನ್ನಾಗಿ ಸುಟ್ಟಿದೆ. ಅದು ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಸುಟ್ಟಾಗಿತ್ತು, ಬೇರೆ ಸೈಡಲ್ಲಿ ಇಟ್ಟಿದ್ದೀನಿ ನಾನು. ಒಂದು ಕಡೆ ಮುದ್ದೆಗೆ ನೀರಿಟ್ಟಿದ್ದೀನಿ ನೋಡಿ, ಹಸಿಟ್ಟು ಹಾಕ್ಬಿಟ್ಟು ತಿರುಗಿಸಿದ್ದೀನಿ. ಇವಾಗ ಇದಕ್ಕೆ ಬಾಳೆಕಾಯಿ ಫ್ರೈ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕ್ಕೋಬೋದು. ಅಂದರೆ ಈ ಥರನೂ ಚೆನ್ನಾಗಿರುತ್ತೆ. ಆಮೇಲೆ ರವೆಲು ಎಜ್ಜಿಬಿಟ್ಟು ರವೆ ಫ್ರೈ ಥರ ಮಾಡ್ಬೋದು. ಆದರೆ ನಾನು ಏನೂ ಹಾಕಿಲ್ಲ, ಸಿಂಪಲಾಗಿ ಬರೀ 3 ಐಟಮ್ ಹಾಕಿದ್ದೀನಿ ಅಷ್ಟೇ. ಅಂದರೆ ತಕ್ಷಣಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದು. ಇದನ್ನು ನೋಡಿ, ಮಸಾಲೆ ಹಚ್ಬಿಟ್ಟು ಒಂದು 10 ನಿಮಿಷ ಬೇರೆ ಸೈಡಲ್ಲಿ ಇಡ್ತೀನಿ. ಇವಾಗ ಒಂದು ಕಡೆ ನಾನು ಮುದ್ದೆ ಆಗಿತ್ತು, ಮುದ್ದೆನೂ ಸಹ ಇಲ್ಲಿ ಉಂಡೆ ಮಾಡ್ತಾಯಿದ್ದೀನಿ. ಈ ಥರ ಗೊಜ್ಜಿಗೆ ಮುದ್ದೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇವಾಗ ತವಾ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ, ಎಣ್ಣೆ ಸಹ ಚೆನ್ನಾಗಿ ಕಾದಿದೆ. ಇವಾಗ ಇದನ್ನು ಏನು ನಾನು ಮಸಾಲೆ ಹಚ್ಚಿ ಇಟ್ಟಿದ್ನಲ್ಲ ಬಾಳೆಕಾಯಿನ, ಅದನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಸಿಂಪಲ್ ಅಡುಗೆಗಳು ತುಂಬ ಮಾಡ್ತೀನಿ ನಾನು. ಜಾಸ್ತಿ ಕಷ್ಟಪಟ್ಟು ಆ ಥರ ಎಲ್ಲ ಒಟ್ಟಿನಲ್ಲಿ ಮಾಡ್ತೀನಿ. ಟೈಮ್ ಇದ್ದರೆ ಎಲ್ಲ ಅಡುಗೆನೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಈ ಗೊಜ್ಜು ಮಾಡೋದಕ್ಕೆಲ್ಲ ರೆಡಿ ಆಗಿತ್ತಲ್ಲ, ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ, ಮತ್ತು ಹುಣಸೆ ಹಣ್ಣು ಹಾಕ್ಕೋತಾ ಇದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಹುರಿದಿದ್ನಲ್ಲ ಹಸಿಮೆಣ್ಸಿನ್ಕಾಯಿನೂ ಸಹ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಮತ್ತು ಉಪ್ಪು, ಕಲ್ಲುಪ್ಪು ತಗೊಂಡಿದ್ದೀನಿ. ಕಲ್ಲುಪ್ಪು ತಗೊಂಡ್ರೆ ಚೆನ್ನಾಗಿರುತ್ತೆ. ಪುಡಿ ಉಪ್ಪು ತಗೊಳ್ಳೋದಕ್ಕಿಂತ ಕಲ್ಲುಪ್ಪಲ್ಲಾದರೆ ಇದೆಲ್ಲ ಒಂದೇ ಸರಿ ಈ ಥರ ಇದು ಮಾಡ್ತೀವಲ್ಲ, ಇದು ಬೇಳೆ ಮಸಿತಾರಲ್ಲ ಇದರಲ್ಲಿ ಮಸಿದ ತಕ್ಷಣ ಅದೇನಾಗುತ್ತೆ ಎಲ್ಲ ಸಣ್ಣ ಆಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಇದು ಚೆನ್ನಾಗಿ ಸಣ್ಣ ಆದಮೇಲೆ, ಸ್ವಲ್ಪ ಮೀಡಿಯಮ್ ಸಣ್ಣ ಆದಮೇಲೆ ಈ ಸುಟ್ಟಿರ್ತೀವಲ್ಲ ಬದನೆಕಾಯಿ,
ಅದನ್ನು ಸಹ ಇಲ್ಲಿ ಹಾಕ್ಕೊಂಡು ಟೊಮೊಟೊನೂ ಹಾಕ್ಕೊಂಡು ಇದನ್ನು ನೀಟಾಗಿ ಅಂದರೆ ಒಂಥರ ನೀಟಾಗಿ ಸಣ್ಣ ಆಗೋವರೆಗೂ ಇದು ಮಾಡಬೇಕು. ಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ಒಂದು ಸುತ್ತು ತಿರುಗಿಸ್ಬೋದು. ಆದರೆ ನಾನು ಆ ಥರ ಎಲ್ಲ ಏನೂ ತಿರುಗಿಸಿಲ್ಲ, ಇಲ್ಲಿ ಇದೇ ಥರ ಮಾಡ್ತಾಯಿದ್ದೀನಿ. ಅಷ್ಟು ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ಅಂದರೆ ಒಂಥರ ಚಟ್ನಿ ರುಬ್ಬೋ ಥರ ಆಗುತ್ತೆ. ಇದು ಗೊಜ್ಜು ಅಂದರೆ ಗೊಜ್ಜು ಥರನೇ ಇರಬೇಕು. ಈ ಥರ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಇದು ತುಂಬ ಇಷ್ಟ. ಅಂದರೆ ನಮ್ಮ ಕಡೆ ಹಳ್ಳಿ ಕಡೆ ಈ ತೊಗರಿಕಾಯಿ ಅವರೆಕಾಯಿ ಟೈಮಲ್ಲೆಲ್ಲ ಇದನ್ನು ಜಾಸ್ತಿ ಮಾಡ್ತಾರೆ. ಆದರೆ ನಾನಿಲ್ಲಿ ತೊಗರಿಕಾಯಿ ತಗೊಂಡಿದ್ದೆ, ಆದರೂ ಅದರಲ್ಲಿ ಮಾಡಿಲ್ಲ, ಇದನ್ನು ಬೇರೆ ಥರನೇ ಮಾಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಬೇಕು. ಯಾಕಂದರೆ ಉಪ್ಪೆಲ್ಲ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಷ್ಟಾಗಿತ್ತು ಇವತ್ತು 2 ರೆಸಿಪಿ. ಅಂದರೆ ತುಂಬ ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ ನಾನು. ಏನು ಗೊತ್ತಾ, ನಾನು ಇವಾಗ ವ್ಲಾಗ್ ಮಾಡ್ತಾ ಇರೋದ್ರಿಂದ ನನಗೊಂದು ಸ್ವಲ್ಪ ತುಂಬ ಟೆನ್ಷನ್ ಆಗಿದೆ. ಮಾತಾಡೋಕ್ಕೆ ಒಂಥರ ಭಯನೂ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಒಂದು ಕಡೆ ಬಾಳೆಕಾಯಿ ಫ್ರೈ ಮಾಡೋಕ್ಕಾಗಿದ್ನಲ್ಲ, ಇದು ಫ್ರೈ ಆಗಿದೆ ಒಂದು ಸೈಡು, ಇನ್ನೊಂದು ಸೈಡ್ ಫ್ರೈ ಆಗಬೇಕು. ಅಂದರೆ ಇದೇನು ಗೊತ್ತಾ, ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಇವೆಲ್ಲ ನನಗೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಆಮೇಲೆ ಕಲ್ತಿರೋದು ಎಲ್ಲನೂ. ಬಾಳೆಕಾಯಲ್ಲಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಬೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂದರೆ ತುಂಬ ಸರಿ ಮಾಡಿದ್ದೀನಿ, ಫಸ್ಟೆಲ್ಲ ಗೊತ್ತಿರಲಿಲ್ಲ. ಹಾಗಾಗಿ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ. ಸಿಂಪಲ್ ಈ ದಾಲ್ ಮಾಡಿದಾಗ, ಮೊಸಪ್ಪು ಮಾಡಿದಾಗ ಅದಕ್ಕೆಲ್ಲ ಸೂಪರ್ ಕಾಂಬಿನೇಷನು. ಇವಾಗ ನೋಡಿ, ನಾನು ಇಲ್ಲಿ ಮುದ್ದೆ ಹಾಕಿದ್ದೀನಿ ಪ್ಲೇಟ್ಗೆ. 2 ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ ನಾನು ಇವತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು.